ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರಲ್ಲಿ L&T ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದ ಯುವತಿ ಮೇಲೆ ಅತ್ಯಾಚಾರ ಎಸಗಿದ ಘಟನೆ ವೈಟ್ ಫೀಲ್ಡ್ನಲ್ಲಿ ನಡೆದಿದೆ. ಸೆಕ್ಯೂರಿಟಿ ಏಜೆನ್ಸಿಯೊಂದರ ಮೂಲಕ ಗಾರ್ಡ್ ಆಗಿದ್ದ ಈಕೆಯ ಮೇಲೆ ಅದೇ ಏಜೆನ್ಸಿಯಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ತಮ್ಮಯ್ಯ ಎಂಬಾತ ಅತ್ಯಾಚಾರ ಮಾಡಿದ್ದಾನೆ. ಆಕೆಯ ಪರಿಚಯ ಮಾಡಿಕೊಂಡು ಮನೆಗೆ ಕರೆದೊಯ್ದ ತಮ್ಮಯ್ಯ ಅತ್ಯಾಚಾರ ಎಸಗಿ ಪರಾರಿಯಾಗಿದ್ದ. ಬಳಿಕ ವಿಷಯ ತಿಳಿದ ಸ್ಥಳೀಯರು ಆಕೆಯನ್ನ ರಕ್ಷಿಸಿ ಮಹದೇವಪುರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ತಮ್ಮಯ್ಯನನ್ನ ಅರೆಸ್ಟ್ ಮಾಡಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಯುವತಿಯ ವೈದ್ಯಕೀಯ ಪರೀಕ್ಷೆಯಲ್ಲಿ ಅತ್ಯಾಚಾರ ನಡೆಸಿರೋದು ದೃಢಪಟ್ಟಿದೆ. ನಿಮ್ಗೆಲ್ಲ ಸಿಗ್ಲಿ ಬಸ್ಯ ಗೊತ್ತಿರಲೇಬೇಕಲ್ವಾ? ಮರದ ಮೇಲೆ ವಿಚಿತ್ರವಾಗಿ ಹೋರಾಟ ನಡೆಸಿದ ಬಸ್ಯ ಮತ್ತೆ ಸುದ್ದಿಯಲ್ಲಿದ್ದಾನೆ. ಈ ಬಾರಿ ಅದೇನು ಹೊಸ ಹೋರಾಟ ಮಾಡ್ತಿದ್ದಾನೆ ಅಂತ ನೀವೇ ನೋಡಿ. ಬಸ್ಯ ಆಲಿಯಾಸ್ ಸಿಗ್ಲಿ ಬಸ್ಯ. ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಅವನ ಹುಚ್ಚಾಟಗಳು. ಮರದ ಮೇಲೆ, ತಂತಿ ಕಂಬದ ಮೇಲೆ ಏರಿ ಎಲ್ರಿಗೂ ಸತಾಯಿಸ್ತಿದ್ದ. ಯಾಕೆಂದ್ರೆ ಇದು ಅವನ ಹೋರಾಟವಾಗಿತ್ತು. 16 ವರ್ಷಗಳಿಂದ ಜೈಲಿನಲ್ಲಿ ಇರೋ ಆರೋಪಿಗಳನ್ನ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಬೇಕು ಅನ್ನೋದು ಬಸ್ಯನ ಮನವಿ. ಇದಕ್ಕಾಗಿ ಧಾರವಾಡದಿಂದ ರಾಜಧಾನಿಯವರೆಗೂ ಕುಟುಂಬ ಸಮೇತ ಪಾದಯಾತ್ರೆ ಮೂಲಕ ಸಿಎಂಗೆ ಮನವಿ ಸಲ್ಲಿಸಲು ಬಂದಿದ್ದಾನೆ. ತುಂಬ ಹೋರಾಟ ಮಾಡ್ತಾ ಬಂದಿದ್ದೀನಿ. ಗಿಡ ಹತ್ತಿ 33 ತಾಸು ಗಿಡದಲ್ಲಿ ಕುಂತಿದ್ದೀನಿ. ಇವತ್ತು CM ಅನ್ನು ಕರೆಸ್ಕೋಬೋದು, ರಾಜ್ಯಪಾಲನ್ನು ಕರೆಸ್ಕೋಬೋದು. ಯಾಕಂದರೆ ಒಬ್ಬ ವ್ಯಕ್ತಿ ನ್ಯಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಅವನು ಹೋರಾಟ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಇವತ್ತು ನಾನು ಮರ ಹತ್ತಿ ಅಮರ ಆಗಿದ್ದೀನಿ, ಟವರ್ ಹತ್ತಿ ಪವರ್ ಪಡ್ಕೊಂಡಿದ್ದೀನಿ. ನಾನು ಡಿಫ್ರೆನ್ಸ್ ಹೋರಾಟಗಾರ ಆಗಿ ಫೇಮಸ್ ಹೋರಾಟಗಾರ ಅನಿಸಿಕೊಂಡು ಇವತ್ತು ನಾನು ಹೋರಾಟದಲ್ಲಿ ನಾನು ಅವ್ರನ್ನ ಕರೆಸ್ಕೊತೀನಿ. ಬಸ್ಯ ಜೈಲಿನಲ್ಲಿ ಇರಬೇಕಾದ್ರೆ ತಾನು ಅನುಭವಿಸಿದ ನೋವನ್ನ ಬಿಚ್ಚಿಟ್ಟ ಪತ್ನಿ ತನ್ನಂತೆ ಬೇರೆ ಹೆಣ್ಣು ಮಕ್ಕಳು ನೋವು ಅನುಭವಿಸಬಾರದು, ಅದಕ್ಕಾಗಿ ಗಂಡನ ಹೋರಾಟದ ಜೊತೆ ಕೈ ಜೋಡಿಸಿದ್ದೇನೆ ಅಂತಾಳೆ. ಮಾಡಿದಕ್ಕೆ ಅವ್ರು ತಪ್ಪು ಅನುಭವಿಸಿದ್ದಾರೆ, ಶಿಕ್ಷೆ ಅನುಭವಿಸಿದ್ದಾರೆ. 14 ವರ್ಷ ಆದ್ರೂ ಪಾಪ ಅವ್ರಿಗೆ ಬಿಡುಗಡೆ ಆಗ್ತಾ ಇಲ್ಲಲ್ಲ. ಅದ್ರ ಸಲುವಾಗಿ ನಮ್ಮ ಮನೆಯವ್ರು ಅಂದ್ರೆ ಹಿಂಗೆ ಐತಿ ಪಾಪ ಅವ್ರಿಗೆ. ನಾನು ಕಾನೂನು ಗೊತ್ತಿದ್ದೀನಿ, ನಿನಗೂ ಕಾನೂನು ಕಲಿಸಿದ್ದೀನಿ. ಇವಾಗ ರಾಜ್ಯಪಾಲರಿಗೆ ಎಲ್ಲರೂ ಬೇಡ್ಕೊಂಡು ಅರ್ಜಿ ಸಲ್ಲಿಸಿ ಅವರಿಗೆ ಜನವರಿ 26ನೇ ತಾರೀಕಿಗೆ ಬಿಡುಗಡೆ ಮಾಡ್ಸೋಣ ಅಂತ ಅಂದಾಗ ಆಗಲಿ. ಹಂಗಾದ್ರೆ ನಿನ್ನಿಂದ ಅದು ಸಹಾಯ ಆಗ್ತೈತಿ, ಒಬ್ಬರಿಗೆ ಹೆಲ್ಪ್ ಆಗ್ತೈತಿ, ಅವ್ರ ಜೀವನ ಮಾಡ್ತಾರೆ ನಿನ್ನಂಗೆ ಅನ್ನಂಗಿದ್ರೆ ಮತ್ತೆ ನಾನು ಸಹಾಯ ಮಾಡ್ತೇನೆ ಅಂತ ನನ್ನ ಗಂಡನಿಗೆ ನಾನು ಸಾಥ್ ಕೊಟ್ಟಿದ್ದೇನೆ ರೀ. ಇನ್ನು ಬಸ್ಯ ಜೈಲಿನಲ್ಲಿ ಇರಬೇಕಾದ್ರೆ ಹಿರಿಮಗಳನ್ನ ನೋಡಿ ಆಕೆಯ ಸ್ನೇಹಿತರು ಹೀಯಾಳಿಸ್ತಿದ್ರಂತೆ. ಅದನ್ನ ಹಾಡಿನ ಮೂಲಕ ನೋವನ್ನ ವ್ಯಕ್ತಪಡಿಸ್ತಾಳೆ. ದೇಶದ ಕತೆ ಇಷ್ಟೇ ನೋಡ್ರಣ್ಣು, ಮುಂದೆ ಹೋದ್ರಿ ಸಿಡ್ಲಿ ಕತೆಯನ್ನು. ಹೇ ದೇಶದ ಕತೆ ಇಷ್ಟೇ ನೋಡ್ರಣ್ಣು, ಮುಂದೆ ಹೋದ್ರಿ ಸಿಡ್ಲಿ ಕತೆಯನ್ನು. ನ್ಯಾಯಾಂಗ ಸರಿ ಇಲ್ಲ, ಕಾರ್ಯಾಂಗದ ಕೆಲಸವಿಲ್ಲ, ಶಾಸನಗಳು ಭದ್ರವಾಗಿಲ್ಲ, ಇದು ಆಡಳಿತ ಮೊದಲೇ ಇಲ್ಲ, ಇದು ಮಾಧ್ಯಮಗಳ ಮರ್ಮವಲ್ಲ. ಹೇ ದೇಶದ ಕತೆ ಇಷ್ಟೇ ನೋಡ್ರಣ್ಣು. ದುಡ್ಡಿದ್ದವರ ಕುಮ್ಮಕ್ಕಿಗೆ ಬಲಿಯಾಗಿ 16 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಬಾರದು ಅಂತ ಬಸ್ಯ ತನ್ನ ಕಾಲು ಸವಿಸುತ್ತಿದ್ದಾನೆ. ಸಿಎಂ ಸಿದ್ದರಾಮಯ್ಯನವರು ಸದ್ಯ ಅಧಿವೇಶನದಲ್ಲಿ ಬ್ಯುಸಿಯಾಗಿದ್ದಾರೆ. ಬಸ್ಯನ ಬೇಡಿಕೆಯನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೇವರಾಜ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರವನ್ನ ನೋಡ್ಕೊಂಡ್ ಬರೋಣ ಬನ್ನಿ.